कार्तिको भवेत् ब्रह्मण्यं सर्वधर्मज्ञं लोकानां यद्भक्त्या पुण्डरीकाक्षं ऋषिभिः परिगीतानि तानि वक्ष्यामि भूतये शुद्धवो बीजं शक्तिर्देवकीनन्दनः अस्य श्रीविष्णोर्दिव्यसहस्रनामस्तोत्रमहामन्त्रस्य ಹಾಯ್ ನಮಸ್ತೆ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಆರಾಮಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ಇದು ಟ್ಯೂಸ್ಡೇ ವ್ಲಾಗು. ಶನಿವಾರ ಭಾನುವಾರ ಸ್ವಲ್ಪ ಮನೆ ಸೆಟ್ ಮಾಡ್ಕೊಳ್ಳೋದ್ರಲ್ಲೇ ಬ್ಯುಸಿ ಆಗಿಬಿಟ್ವಿ. ಸೋಮವಾರನೂ ಅಷ್ಟೇ ಫುಲ್ ಸುಸ್ತಾಗ್ಬಿಟ್ಟಿತ್ತು. ಸೋಮವಾರ ಸಂಜೆ ವ್ಲಾಗ್ ಶುರು ಮಾಡೋಣ ಅಂದ್ಕೊಂಡೆ. ಕಾಲಲ್ಲಿ ಇದ್ದಿದ್ದರಿಂದ ಮೊಬೈಲ್ ಫ್ರೀ ಇರಲಿಲ್ಲ. ನಾನು ಮೊಬೈಲಲ್ಲೇ ಶೂಟ್ ಮಾಡ್ಕೊಳ್ಳೋದು, ಹಾಗಾಗಿ ಯಾವುದೂ ವ್ಲಾಗ್ ಮಾಡ್ಕೊಳ್ಳಲಿಲ್ಲ. ಮನೆ ಜೋಡಿಸ್ಕೊಳ್ಳೋದ್ರಲ್ಲೇ ಟೈಮ್ ಆಗೋಯಿತು. ನನಗೆ ಈ ಕಿಚನ್ ಕೌಂಟ್ರು ಫ್ರೀ ಆಗಿರಬೇಕು. ಅದು ಇದು ಇಟ್ಕೊಂಡ್ರೆ ನನಗೆ ಕೆಲಸ ಮಾಡೋದಕ್ಕೆ ಆಗಲ್ಲ. ಮೊದಲು ಬೆಳಗ್ಗೆ ಎದ್ದ ತಕ್ಷಣ ನಾನು ಅದೇ ಕೆಲಸ ಮಾಡೋದು. ಕಿಚನ್ ಕೌಂಟ್ರು ಕ್ಲೀನ್ ಮಾಡ್ಕೋತೀನಿ. ನೀರು ಬಿಸಿಗೆ ಇಟ್ಕೊಂಡಿದ್ದೀನಿ. ಮೊಬೈಲಲ್ಲಿ ವಿಷ್ಣು ಸಹಸ್ರನಾಮ ಹಾಕ್ಕೊಂಡು ಅದೊಂಥರ ರಿಲ್ಯಾಕ್ಸ್. ನನಗೆ ರಾತ್ರಿ ತೊಳೆದಿಟ್ಟಿದ್ದ ಪಾತ್ರೆ ಜೋಡಿಸಿರಲಿಲ್ಲ. ಆಡಿಯೋ ಕೇಳ್ತಾ ಎಷ್ಟು ಕೆಲಸ ಇದ್ದರೂ ಮಾಡಿಬಿಡ್ಬೋದು. ಹಾಗಾಗಿ ಮೊಬೈಲ್ ಸ್ಕ್ರೋಲ್ ಮಾಡೋ ಬದಲು ಆಡಿಯೋ ಹಾಕ್ಬಿಟ್ಟು ಬ್ಲೂಟೂತ್ ಕನೆಕ್ಟ್ ಮಾಡಿಕೊಂಡು ಸಾಂಗ್ ಕೇಳಿಕೊಂಡು ವಿಂಡೋ ತೆಗೆದಿದ ತಕ್ಷಣ ಗಾಳಿ ಬರ್ರ ಅಂತ ಬೀಸುತ್ತೆ. ಒಂಥರ ಖುಷಿ, ತಂಪಾದ ಗಾಳಿ, ಹಕ್ಕಿ ಚಿಲಿಪಿಲಿ, ಜೊತೆಗೆ ವಿಷ್ಣು ಸಹಸ್ರನಾಮ, ಒಂಥರ ಫ್ರೆಶ್ನೆಸ್ಸು, ಜೊತೆಗೆ ನನ್ನ ಫೇವ್ರೆಟ್ ಕಾಫಿ 1 ಕಪ್ಪು ಅದಿದ್ರೆ ಸಾಕು. ಫುಲ್ ಎನರ್ಜಿ ಬಂದುಬಿಡುತ್ತೆ. ಬೆಳಗ್ಗೆನೆ ಬಾಗಿಲಿಗೆಲ್ಲ ನೀರು ಹಾಕ್ಬಿಟ್ಟು ಬಂದು ಆಮೇಲೆ ಕಾಫಿ ಮಾಡೋಣ ಅಂತಂದ್ಬಿಟ್ಟು ಮೊದಲು ಪಾತ್ರೆ ಜೋಡಿಸ್ಕೋತಾ ಇದ್ದೀನಿ. ರಾತ್ರಿ ತೊಳೆದಿಟ್ಟಿದ್ನಲ್ಲ ಅದನ್ನು. ಕಾಫಿ ಕುಡಿಯೋದು, ಸ್ವಲ್ಪ ಹಾಲು ಕಾಯಲಿಕ್ಕೆ ಇಟ್ಬಿಟ್ಟು ಬಿಸಿ ನೀರು ಕುಡಿತಾ ಇದ್ದೀನಿ. ಇವತ್ತೊಂದು ಸ್ವಲ್ಪ ಲೆಮನ್ನ ಹಾಕ್ಕೊಂಡಿದ್ದೀನಿ. ಅದಕ್ಕೆ ಲೆಮನ್ ಹಾಕ್ಕೊಂಡು ಕುಡಿತಾ ಇದ್ದೀನಿ. ನೋಡೋಣ, ವೆಯ್ಟ್ ಕಡಿಮೆ ಆಗಬೇಕು, ಅದಕ್ಕೆ ಟ್ರೈ ಮಾಡ್ತಿದ್ದೀನಿ. ಲೆಮನ್ ವಾಟ್ರ್ ಕುಡಿದ್ರೆ ವೆಯ್ಟ್ ರೆಡ್ಯೂಸ್ ಆಗುತ್ತೆ ಅಂತ ಅಂದ್ಕೊಂಡು ಕುಡಿತಿದ್ದೀನಿ. ಗೊತ್ತಿಲ್ಲ, ಅದು ಎಕ್ಸ್ಪೆರಿಮೆಂಟ್ ಮಾಡೋಣ ಅಂತಂದು. ಬೆಳಗ್ಗೆನೇ ಬಿಸಿ ನೀರು ಕುಡಿದ್ರೆ ಏನೋ ಒಂಥರ ಖುಷಿ. ಅದಕ್ಕೆ ಏನಾದರೂ ಒಂದು ಸೇರಿಸ್ಕೊಳ್ಳೋದು. ಇನ್ನೊಂದು ಆ್ಯಡ್ ಆನ್ ಮಾಡ್ಕೊಂಡಿದ್ದೀನಿ ಅಷ್ಟೇ. ಸ್ವಲ್ಪ ಒಂದು ಕಾಲು ಭಾಗ ಲೆಮನ್ ಸ್ಕ್ವೀಸ್ ಮಾಡ್ಕೊಂಡು ಕುಡಿತಿದ್ದೀನಿ. ಯಾಕಿಷ್ಟು ರಿಲ್ಯಾಕ್ಸಾಗಿ ಇವತ್ತು ಮಾರ್ನಿಂಗ್ ಸ್ಟಾರ್ಟ್ ಮಾಡ್ತೀನಿ ಅಂತಂದರೆ, ದೋಸೆ ತಿಂಡಿ ಬಂದು ದೋಸೆ ಇಟ್ಟು ರಾತ್ರಿನೇ ರೆಡಿ ಮಾಡಿಟ್ಟಿದ್ದೆ. ಹಾಗಾಗಿ ಸ್ವಲ್ಪ ರಿಲ್ಯಾಕ್ಸ್ ಆಗಿದೆ ಬೆಳಗ್ಗೆ. ಬೇರೆ ತಿಂಡಿ ಆದರೆ ಗಡಿಬಿಡಿ ಇರುತ್ತೆ. ಅದು ಅಲ್ಲದೆ ನನ್ನ ಚಿಕ್ಕ ಮಗ ಇಲ್ಲ, ಊರಿಗೆ ಹೋಗಿದ್ದಾನೆ ಅಕ್ಕ ಜೊತೆ. ನಾನು ಜಸ್ಟ್ ಇದಷ್ಟೇ, ಅವನಿಗೇನಿಲ್ಲ, ಅವನಿಗೆ ಎಗ್ ಬೇಯಿಸಿಟ್ರೆ ಆಯಿತು ಅಂತ ಅಂದ್ಬಿಟ್ಟು, ಪ್ರೋಟೀನ್ ಅಲ್ವಾ ಅವನು. ಬೆಳಗ್ಗೆ ಓಟ್ಸ್ ಅವನೇ ಮಾಡ್ಕೊಂಬಿಡ್ತಾನೆ. ಎಗ್ ಅಷ್ಟೇ ಬಾಯ್ಲ್ ಮಾಡಿಡಬೇಕು. ನಾನು ಕಾಫಿ ಕುಡಿದು ದೋಸೆ ಮಾಡಿಕೊಂಡು ಹೋಗೋದು ಅಂತ ಅಂದ್ಬಿಟ್ಟು ರಿಲ್ಯಾಕ್ಸ್ ಆಗಿದ್ದೀನಿ ಅಷ್ಟೇ. ಬೇರೆ ತಿಂಡಿ ಆದರೆ ಸ್ವಲ್ಪ ಗಡಿಬಿಡಿ ಇರುತ್ತೆ. ಹೆಚ್ಚೋದು ತುರಿಯೋದು ಅದೆಲ್ಲ ಕೆಲಸ ಇರುತ್ತಲ್ಲ. ದೋಸೆ ಸ್ವಲ್ಪ ರಿಲ್ಯಾಕ್ಸ್ ಅಂತ ಅನಿಸುತ್ತೆ. ಬಟ್ ತುಂಬ ಜನ ಇದ್ದಾಗ ಸ್ಟವ್ ಮುಂದೆ ನಿಂತ್ಕೊಂಡು ಹಾಕೋದು ಸ್ವಲ್ಪ ಕಷ್ಟನೇ. ಅದಕ್ಕಿಂತ ಬೆಸ್ಟ್ ಅಂದರೆ ಇಡ್ಲಿ ಅನ್ಕೋತೀನಿ. ರಾತ್ರಿದು ಸ್ವಲ್ಪ ಸಾಂಬಾರಿತ್ತು, ನಾನು ಅದಕ್ಕೆ ದೋಸೆ ಮಾಡ್ಕೋತಾ ಇದ್ದೀನಿ. ಚಟ್ನಿ ಏನೂ ಮಾಡ್ಕೊಳ್ಳಲ್ಲ, ನಂಗೆ ಚಟ್ನಿ ಇಷ್ಟನೂ ಆಗೋದಿಲ್ಲ. ಹಾಗಾಗಿ ಇಬ್ಬರು 1 ಕಪ್ ಕಾಫಿ ಕುಡಿದು ಆಮೇಲೆ ಅವನಿಗೆ ಶುಗರ್ಲೆಸ್ ಕಾಫಿ ಮಾಡಿಕೊಟ್ಟೆ. ಅವ್ನು ಕುಡಿದ್ಬಿಟ್ಟು ಜಿಮ್ಮಿಗೆ ಹೋದ. ನಾನು ಕಾಫಿ ಕುಡಿದು ಮನೆಯೆಲ್ಲ ಒರೆಸ್ಕೊಂಡು ಕ್ಲೀನ್ ಮಾಡಿಕೊಂಡು, ಜೊತೆಗೆ ವಾಷಿಂಗ್ ಮಿಷಿನ್ ಆನ್ ಮಾಡ್ಕೋಬೇಕಾಗಿತ್ತು. ವಾಷಿಂಗ್ ಮಿಷಿನ್ ಆನ್ ಮಾಡಿಬಿಟ್ಟು ಬಂದು ನೋಡಿ, ರಂಗೋಲಿ ಈ ಥರ ಇದೆ, ಹೇಗಿದೆ ಕಮೆಂಟ್ ಮಾಡಿ. ಇಲ್ಲಿ ಸ್ಪೇಸ್ ಇದೆ, ರಂಗೋಲಿ ಹಾಕೋಕ್ಕೆ ಸ್ಪೇಸ್ ಇಲ್ಲ ಅಂತ ಏನಿಲ್ಲ. ತುಳ್ಕೊಂಡು ಓಡಾಡ್ತಾರೆ ಅನ್ನೋ ಉದ್ದೇಶಕ್ಕೆ ನಾನು ಪುಟಾಣಿದೆ ಹಾಕ್ಕೊಂಡೆ. ಟೈಮ್ ಇರಲಿಲ್ಲ ಅಂತ ದೋಸೆ ಹಿಟ್ಟು ಕಲಸಿಟ್ಟು ಆಮೇಲೆ ಎಗ್ ಬಾಯ್ಲರ್ಗೆ ಎಗ್ ಬೇಕಿಟ್ಬಿಟ್ಟು ಕಸ ಗುಡಿಸಿ ಮನೆ ಒರೆಸ್ಕೋಬೋದು. ಅದಷ್ಟೊತ್ತಿಗೆ ಬಾಯ್ಲ್ ಆಗುತ್ತೆ ಎಗ್ಗು ಅನ್ನೋದೊಂದು ಉದ್ದೇಶ ಅಷ್ಟೇ. ಸ್ವಲ್ಪ ಬಟ್ಟೆ ತೊಳೆಯೋದಿತ್ತಲ್ಲ, ಅದೆಲ್ಲ ಮುಗಿಸ್ಕೊಂಡು ಬಂದೆ. ಕಸ ಗುಡಿಸಿ ಒರೆಸ್ಬಿಟ್ರೆ ಸ್ನಾನಕ್ಕೆ ಹೋಗೋಕ್ಕೆ ಈಸಿ ಆಗುತ್ತೆ. ಬಟ್ಟೆ ವಾಷಿಂಗ್ ಮಿಷಿನ್ಗೆ ಹಾಕಿದ್ನಲ್ಲ, ಅದು ಆಗಿರುತ್ತೆ. ಒಣಗಾಕ್ಬಿಟ್ಟು ಸ್ನಾನಕ್ಕೆ ಹೋಗ್ಬೋದು ಅಂತ ಅಂದ್ಬಿಟ್ಟು ಇವತ್ತು ಸ್ವಲ್ಪ ಹೊರಗಡೆ ಹೋಗೋದು ಅಂತ ಪ್ಲ್ಯಾನ್ ಇದೆ. ನೋಡೋಣ ಹೆಂಗಾಗುತ್ತೆ ಅಂತ ಅಂದ್ಬಿಟ್ಟು. ಸ್ವಲ್ಪ ಶಾಪಿಂಗ್ ಅಂತಂದರೆ ಮೋರ್ಗೆ ಹೋಗಿ ಬರೋಣ ಅಂತ ಅಂದ್ಕೊಂಡಿದ್ದೀನಿ. ಕೆಲವೊಂದು ಐಟಮ್ನ ಲಿಸ್ಟ್ ಮಾಡ್ಕೊಂಡಿದ್ದೀನಿ, ಅದು ತೊಗೊಂಬರೋಣ ಅಂತಂದು. ಯಾವ್ದು ತರ್ತೀನೋ ಯಾವ್ದು ಬಿಡ್ತೀನೋ ಗೊತ್ತಿಲ್ಲ. ಕೆಲವೊಮ್ಮೆ ಮರ್ತೇ ಹೋಗ್ಬಿಡ್ತೀವಿ, ಏನೋ ತೊಗೊಳಕ್ಕೋಗಿ ಇನ್ನೇನೋ ತೊಗೊಂಬರ್ತೀವಿ. ಹಾಗಾಗುತ್ತೆ. ನಿಮಗೂ ಆ ಥರ ಏನಾದರೂ ಎಕ್ಸ್ಪೀರಿಯೆನ್ಸ್ ಆಗಿದೆ ಅಂತ ಅಂದ್ಬಿಟ್ಟು ಹೇಳಿ. ಒಂದು ತೊಗೊಳಕ್ಕೋದ್ರೆ ಇನ್ನೊಂದು ತೊಗೊಂಬಂದಿರ್ತೀವಿ, ಅಥವಾ ನಾವು ತೊಗೊಳಕ್ಕೆ ಹೋಗಿರೋ ಬೇರೆದಿರುತ್ತೆ ವಸ್ತು, ಅದು ಬಿಟ್ಟು ಬೇರೆ ಏನೋ ತೊಗೊಂಬಂದಿರ್ತೀವಿ. ಆ ಥರ ಆಗಿದೆ ನನಗೆ ಎಷ್ಟೊಂದು ಸಲ.
ಕೆಲವೊಂದು ಸಲ ಉಪಯೋಗನೂ ಆಗಿರುತ್ತೆ, ಕೆಲವೊಮ್ಮೆ ಅದು ಉಪಯೋಗಕ್ಕೆ ಬರ್ದೇನೂ ಇರುತ್ತೆ. ಆ ಥರದನ್ನು ತೊಗೊಂಬಂದಿರ್ತೀವಿ. ನೋಡಿ ಇಷ್ಟ ಆಯಿತು ಅಂತ ಅಂದ್ಬಿಟ್ಟು. ಈ ಪಾತ್ರೆಯಲ್ಲಿ ಬೇಯೋಕ್ಕಿಡೋ ಬದಲು ನನಗೆ ಇದು ಈಸಿ ಆಗಿದೆ. ಎಗ್ ಬಾಯ್ಲರು ಹಾಕಿಟ್ಬಿಟ್ರೆ ಸಾಕು, 10 ನಿಮಿಷಕ್ಕೆ ಎಗ್ ಬಾಯ್ಲ್ ಆಗಿಬಿಡುತ್ತೆ. ಮೊಬೈಲಲ್ಲಿ ಮಾತ್ರ ಆಡಿಯೋ ಸಾಂಗು ಕೇಳ್ತಾನೇ ಇರುತ್ತೆ. ಅದನ್ನು ಕೇಳ್ತಾನೆ ಕೆಲಸ ಮಾಡ್ಕೋತೀನಿ. ಟಿ ವಿ ನೋಡೋದಕ್ಕೆ ಕೇಬಲ್ ಇನ್ನೂ ಕನೆಕ್ಟ್ ಮಾಡಿಸಿಲ್ಲ. ಜೊತೆಗೆ ಮೊಬೈಲ್ ಸ್ಕ್ರಾಲ್ ಮಾಡ್ಕೊಂಡು ಕೂತ್ಕೊಳ್ಳೋ ಅಷ್ಟು ಟೈಮು ಇರಲ್ಲ. ಮಾರ್ನಿಂಗ್ ಟೈಮ್ ಅಂತೂ ಇನ್ನೂ ಬ್ಯುಸಿಯಾಗಿರ್ತೀವಿ. ನಾನು ಈಗ ಮೊದಲಿನ ಥರ ಫಾಸ್ಟಾಗಿ ಕೆಲಸ ಮಾಡ್ಕೊಳ್ಳೋದಕ್ಕಾಗಲ್ಲ. ನಿಧಾನಕ್ಕೆ ಮಾಡ್ಕೋತೀನಿ, ಆದರೆ ಅಚ್ಚುಕಟ್ಟಾಗಿರಬೇಕು. ಅದು ಫಾಸ್ಟಾಗಿ ಅರ್ಧ ಬರ್ಧ ಮಾಡೋದಕ್ಕೂ ನಂಗೆ ಇಷ್ಟ ಇಲ್ಲ. ಒಂದು ಕೆಲಸ ಹಿಡಿದ್ರೆ ಅದು ಕಂಪ್ಲೀಟ್ ಆಗಬೇಕು. ಅರ್ಧ ಮಾಡಿ ಬಿಡೋದು ನನಗಿಷ್ಟ ಆಗಲ್ಲ. ಹಾಗಾಗಿ ನಿಧಾನಕ್ಕಾದರೂ ಪರವಾಗಿಲ್ಲ, ಕೆಲಸನ ನೀಟಾಗಿ ಕಂಪ್ಲೀಟ್ ಮಾಡೋದ್ರಲ್ಲಿರೋದೇ ಖುಷಿ. ತುಳಸಿ ಪಾಟ್ ನೋಡಿ ಅದಕ್ಕೆ ಪೇಂಟ್ ಮಾಡಬೇಕು. ತುಂಬ ಹಳೇದನ್ನಂಗೆ ಅನಿಸ್ತಿದೆ. 2 ವರ್ಷದ ಮೇಲಾಯಿತು. ಆದರೆ ಸಂಡೇ ಪೇಂಟ್ ಮಾಡ್ಕೊಳ್ಳೋಣ ಅಂತ ಪ್ಲ್ಯಾನ್ ಮಾಡಿದ್ದೀನಿ. ನೋಡೋಣ ಹೇಗಾಗುತ್ತೆ ಅಂತ. ಇಲ್ಲಿ ಈ ಥರ ಪಾಟ್ನ ಜೋಡಿಸ್ಕೊಂಡಿದ್ದೀನಿ. ವಾಷಿಂಗ್ ಮಿಷಿನ್ ಪಾಯಿಂಟು ಹೊರ್ಗಡೆನೇ ಮಾಡಿರೋದ್ರಿಂದ ಹೊರ್ಗಡೆನೇ ಇಟ್ಟಿದ್ದೀನಿ. ಮಳೆನೂ ಬೀಳಲ್ಲ. ಅದಕ್ಕೊಂದು ಕವರ್ ಬುಕ್ ಮಾಡ್ಕೊಂಡಿದ್ದೀನಿ. ಕವರ್ ಹಾಕ್ಕೋಬೋದು ಬಿಸಿಲಿಗೆಲ್ಲ. ವಾಶ್ ಮಾಡೋ ಟೈಮಲ್ಲಿ ಮಾತ್ರ ಅದು ತೆಗೆದ್ರಾಯ್ತು. ತುಂಬ ಬಿಸಿಲೂ ಏನು ಬೀಳೋದಿಲ್ಲ, ತುಂಬ ಮಳೆನೂ ಏನು ಬೀಳೋದಿಲ್ಲ. ಒಂದು 5-10 ನಿಮಿಷ ಅಷ್ಟೇ ಬಿಸಿಲು ಬರುತ್ತೆ, ಆಮೇಲೆ ಅದು ನೆರಳು ಬಂದುಬಿಡುತ್ತೆ. ಪಾಟ್ನ ಆ ಕಡೆ ಜೋಡಿಸ್ಕೊಂಡಿದ್ದೀನಿ. ಇನ್ನೂ ಸೆಟ್ ಮಾಡ್ಕೊಂಡಿಲ್ಲ. ತೊಗೊಂಬಂದು ಇಟ್ಟಿದ ತಕ್ಷಣ ನಾನು ಜೋಡಿಸಿದ್ದೀನಿ ಅಷ್ಟೇ. ಅದಕ್ಕೂ ಒಂದಿನ ಟೈಮ್ ಬೇಕು, ಪ್ಲ್ಯಾನ್ ಬೇಕು. ಈ ಪಾಟ್ ಈ ಕಡೆನೇ ಇಟ್ಕೋಬೇಕು ಅಂತ ಅಂದ್ಬಿಟ್ಟು. ಸ್ವಲ್ಪ ಸೈಡಲ್ಲಿ ಸ್ಪೇಸ್ ಇದೆ, ಹ್ಯಾಂಡ್ ವಾಶ್ ಮಾಡ್ಕೋಬೋದು. ನಾನು ಆದಷ್ಟು ಹೊರಗಡೆನೇ ಹ್ಯಾಂಡ್ ವಾಶ್ ಮಾಡ್ಕೊಳ್ಳೋಕ್ಕೆ ಇದು ಮಾಡ್ತಿದ್ದೀನಿ. ಚೆನ್ನಾಗಿದೆ. ಸೆಟ್ ಆಗೋದಕ್ಕೆ ಸ್ವಲ್ಪ ಟೈಮ್ ಬೇಕು, ಯಾವ ಮನೆ ಆದರೂ ಅಷ್ಟೇ. ಹೊಸ ಮನೆಗೆ ಬಂದ ತಕ್ಷಣ ಸಡನ್ನಾಗೆ ಸೆಟ್ ಆಗೋದಕ್ಕೂ ಆಗೋದಿಲ್ಲ. ಸಿಂಪಲಾಗಿ ಜೋಡಿಸ್ಕೊಂಡಿದ್ದೀನಿ. ಆಮೇಲೆ ಪ್ಲ್ಯಾನ್ ಮಾಡಿ ಯಾವ್ಯಾವ ವಸ್ತು ಎಲ್ಲೆಲ್ಲಿ ಇಟ್ಕೋಬೇಕು ಅಂತಂದು ಪ್ಲ್ಯಾನ್ ಮಾಡಿ ಜೋಡಿಸ್ಕೊಳ್ಳೋ ಥರ ಮಾಡ್ಕೋಬೇಕು ಅಷ್ಟೇ. ಇದು ಹೊಸ ಮನೆಗೆ ಬಂದಮೇಲೆ ಕೆಲಸನೂ ಜಾಸ್ತಿ ಆಗಿದೆ. ಅಂದರೆ ಸ್ವಲ್ಪ ಮನೆ ದೊಡ್ಡದಾಯ್ತಲ್ವ, ಕ್ಲೀನಿಂಗ್ ಆಗಿರ್ಬೋದು ಅಥವಾ ಅದಕ್ಕೆ ಬೇಕಾಗಿದ್ದ ಐಟಮ್ಸ್ ಹೊಂದಿಸೋದಾಗಿರ್ಬೋದು, ಇದೆ ಡಬಲ್ ಖರ್ಚು ಜಾಸ್ತಿ ಆಗಿದೆ, ಕೆಲಸನೂ ಜಾಸ್ತಿ ಆಗಿದೆ. ಇದು ವಾಷಿಂಗ್ ಮಿಷಿನ್ ಆನ್ ಮಾಡಿದ್ನಲ್ಲ, ಹೇಗೋ ಬಟ್ಟೆ ಆಗಿತ್ತು, ಒಣಗಾಕ್ಬಿಟ್ಟೆ ಸ್ನಾನಕ್ಕೆ ಹೋಗೋಣ ಅಂತ ಅಂದ್ಬಿಟ್ಟು ಬಂದೆ. ಆಮೇಲೆ ಕೆಲಸದ ಇದರಲ್ಲಿ ಗಡಿಬಿಡಿಲಿ ವ್ಲಾಗ್ ಮಾಡ್ಕೊಳಕ್ಕಾಗಲ್ಲ. ನನಗೆ ಮಾರ್ನಿಂಗ್ ಟೈಮು ಸ್ವಲ್ಪ ಬ್ಯುಸಿ ಇರುತ್ತೆ. ಬೇಗ ಎದ್ದು ವ್ಲಾಗ್ ಶುರು ಮಾಡ್ಕೊಳ್ಳೋಣ ಅಂತಂದರೆ ಬೇಗ ಹೇಳೋಕ್ಕೂ ಆಗಲ್ಲ, ಆ ಥರ ಪರಿಸ್ಥಿತಿ. ತುಂಬ ದಿನ ಆಯಿತು ಮಾರ್ನಿಂಗ್ ರೊಟೀನ್ನ ಶೇರ್ ಮಾಡಿ ಅಂತ ಅಂದ್ಬಿಟ್ಟು ಇವತ್ತು ಶೇರ್ ಮಾಡಿಕೊಂಡೆ ಅಷ್ಟೇ. ಇನ್ನು ಸಂಜೆ ಬಂದು ಈ ಬಟ್ಟೆ ಎಲ್ಲ ತೆಗೆದು ಮಡಿಸಿಟ್ಕೊಂಡು ಮತ್ತದೇ ಕೆಲಸ, ಅದೇ ರೊಟೀನು. ಮತ್ತು ಸಂಜೆ ಅಡುಗೆ ಮಾಡು, ಇದೇ ಥರ. ನೀವೆಲ್ಲ ಹೇಗೆ ಮಾಡ್ತೀರೋ ನಾನು ಹಾಗೆ ಮಾಡ್ತೀನಿ. ಬಟ್ ವರ್ಕಿಂಗ್ ವುಮನ್ ಲೈಫ್ ಸ್ಟೈಲೇ ಬೇರೆ ಇರುತ್ತೆ. ವರ್ಕ್ ಹೋಗೋದ್ರಿಂದ ಅಷ್ಟು ಫ್ರೀ ಇರಲ್ಲ ಅವರಿಗೆ. ನಮ್ಮ ಬಗ್ಗೆ ಸೆಲ್ಫ್ ಕೇರ್ ಮಾಡೋದಕ್ಕೂ ನಮಗೆ ಟೈಮ್ ಇರೋದಿಲ್ಲ. ಏನಿರುತ್ತೋ ಅದನ್ನು ಅಡ್ಜಸ್ಟ್ ಮಾಡ್ಕೊಂಡು ತಿನ್ಕೊಳ್ಳೋದು, ಆಮೇಲೆ ನಮಗೋಸ್ಕರ ಅಂತ ಟೈಮ್ ಕೊಟ್ಕೊಳ್ಳೋ ದಿನವೇ ಇಲ್ಲ. ಇಲ್ಲಿ ಸಂಡೇನೂ ವರ್ಕ್ ಹೋಗಬೇಕು, ನಮಗೆ ಸಂಡೇನೂ ಫ್ರೀ ಇರಲ್ಲ. ಸಂಡೇನಾದರೂ ಫ್ರೀ ಇದ್ದರೆ ಏನಾದರೂ ಒಂದು ಕೆಲಸ ಮಾಡ್ಕೋಬೋದು. ಅಕಸ್ಮಾತು ರಜೆ ಇತ್ತು, ಫ್ರೀ ಇತ್ತು ಅಂದರೆ ಬರೀ ಮನೆ ಕೆಲಸದ ಬಗ್ಗೆನೇ ಗಮನ ಇರುತ್ತೆ. ಈ ಸಂಡೇ ರಜೆ ಇದೆ, ಇವಾಗ ಮಾಡ್ಕೊಳ್ಳೋಣ. ಇನ್ನು ನೋಡಿ, ನಾನು ಈಗ ಹೇಳಿದ್ನಲ್ಲ, ಸಂಡೇ ಪಾಟೆಲ್ಲ ಸೆಟ್ ಮಾಡ್ಕೊಳ್ಳೋಣ, ತುಳಸಿ ಪಾಟಿಗೆ ಪೇಂಟ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಅಂತ. ಹೀಗೆ ಬರೀ ಮನೆ ಬಗ್ಗೆನೇ ಯೋಚನೆ ಮಾಡೋದಾಗೋಗುತ್ತಷ್ಟೇ, ಬೇರೆ ಕಡೆ ಗಮನನೇ ಹೋಗೋದಿಲ್ಲ. ಇನ್ನೂ ಕೆಲಸ ಇದೆ, ಮಾಡ್ಕೋಬೇಕು. ಈಗ ಎಗ್ ಬಾಯ್ಲ್ ಆಗಿತ್ತು, ಆಫ್ ಮಾಡಿಬಿಟ್ಟು ಸ್ನಾನಕ್ಕೆ ಹೋಗ್ತಿದ್ದೀನಿ. ಸ್ನಾನ ಎಲ್ಲ ಮುಗಿಸ್ಕೊಂಬಂದು ಪೂಜೆ ಮಾಡಿಕೊಂಡು ಟೈಮ್ ಆಗಿಬಿಟ್ಟಿತ್ತು. ಆಲ್ರೆಡಿ ಕಾಲ್ ಬರ್ತಾ ಇತ್ತು, ಹೋಗಬೇಕಾಗಿತ್ತು. ಹಾಗಾಗಿ ನೋಡಿ ಯಾವ ಥರ ಪೂಜೆ ಮಾಡ್ಕೊಂಡಿದ್ದೀನಿ ಅಂತ ಅಂದ್ಬಿಟ್ಟು. ಇವತ್ತು ಮಂಗಳವಾರ ಅಷ್ಟೇನು ಇದು ಮಾಡಲ್ಲ ನಾನು. ಸೋಮವಾರ, ಗುರುವಾರ, ಶನಿವಾರ ವಾರ ಅಲ್ವಾ, ಆವತ್ತಿನ ದಿನ ಸ್ವಲ್ಪ ಸ್ಪೆಷಲ್ ಆಗಿರುತ್ತೆ. ಇವತ್ತು ಮಂಗಳವಾರ ಆಗಿರೋದ್ರಿಂದ ಸಿಂಪಲಾಗಿ ಹೂವು ಮಾತ್ರ ಬದಲಾಯಿಸಿ ದೀಪ ಹಚ್ಕೊಂಡಿದ್ದೀನಿ. ಈ ಥರ ಒಂದು ಕಾರ್ಡ್ ಸೆಟ್ ಹಾಕ್ಕೊಂಡಿದ್ದೆ. ಟಾಪು ಬಾಟಮು ದುಪ್ಪಟ ಬೇರೆ ಸಪ್ರೇಟು, ಅದನ್ನು ಹಾಕ್ಕೊಂಡಿದ್ದೆ. ಹೇಗಿತ್ತು ವಿಡಿಯೋ ಕಮೆಂಟ್ ಮಾಡಿ. ಹೊಸೊಬ್ಬರು ನನ್ನ ಚಾನಲ್ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಸಪೋರ್ಟ್ ಮಾಡಿ. ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ ಪ್ಲೀಸ್. ಅವ್ರಿಗೂ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡೋಕ್ಕೆ ಹೇಳಿ. ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.